ನೀವು ಪದೇ 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 ಮೀಟಿಂಗ್ ಕರೀತೀರಾ, ಮೀಟಿಂಗ್ ಅಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ. ನೀವು ಕೊಟ್ಟಂತ ಮಾತನ್ನ ಮರಿತಾ ಇದ್ದೀರಾ. ಮುಖ್ಯಮಂತ್ರಿಗಳೇ, ಮಾನವೀಯತೆ ಗುಣವನ್ನ ಮರೆತು ನೀವೊಂಥರ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಹಣ ಕೊಡಬೇಕು ಅಂದ್ರೆ ಮೀನಾಮೇಷ ಎಣಿಸ್ತಾರೆ, ಆದ್ರೆ ನಮ್ಮಿಂದ ಸೌಲಭ್ಯಗಳನ್ನ ಮಾತ್ರ ತೆಗೆದುಕೊಳ್ತಾರೆ. ನೀವು 4 ಮೀಟಿಂಗ್ ಮಾಡೋದನ್ನು ಸಹ ಬರೀ ನಿಮ್ದೇ ಆದಂತ ಮುಂಡುವಾದ. ಇದಕ್ಕೆ ನೀವೇ ನೇರ ಹೊಣೆಗಾರರಾಗಿರ್ತಾರೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳ್ತೀನಿ. ಸಾರಿಗೆ ಸಚಿವರು ಕೇಳಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಇದ್ದಾರೆ. ಸರಿ ಆಯ್ತು ಸ್ವಾಮಿ, ನೀವು ನಿಮ್ಮ ಖಜಾನೆಯಿಂದ ದುಡ್ಡು ಕೊಡತಕ್ಕಂಥದ್ದೇನಿಲ್ಲ. ನೀವು ದೇಶ ವಿದೇಶಗಳಿಗೆ ಹೋಗಿ ಪ್ರಶಸ್ತಿಗಳನ್ನ ತಗೊಬರ್ತಾ ಇದ್ದೀರಾ. ಯಾರ ಶ್ರಮ? ನಿಮ್ಮ ಅವಶ್ಯಕತೆ ಇಲ್ಲ ವೇತನ ಪರಿಷ್ಕರಣೆ ಮಾಡೋದಕ್ಕೆ. ಇಲ್ಲಪ್ಪ ಆಗೋದೇ ಇಲ್ಲ ಅಂತಕ್ಕಂಥ ವಿತಂಡವಾದವನ್ನ ಮಾಡಿ ಹೊರಗಡೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೊರತರಿಗೆ ನೌಕರ ಪಾಡ್ ಯಾವ ರೀತಿಯಾಗಿದೆ ಅಂದ್ರೆ ನಾವು ಒಂಥರ ಬೀದಿಲಿ ಬಿಕಾರಿಗಳ ತರ ಆಗ್ಬಿಟ್ಟಿದ್ವಿ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ರೀ ಯಡಿಯೂರಪ್ಪನವರೇ ಯಾಕೆ ಈ ಸಾರಿಗೆ ನೌಕರಿಗೆ ಕೊಡಲ್ವೇನ್ರಿ ಅಂತ ಕೇಳ್ತಾ ಇದ್ರು. ಇವತ್ತು ನಿಮ್ದೇ ಸರ್ಕಾರ ಇದೆ ಸ್ವಾಮಿ, ನಾವು ಕೇಳ್ತಾ ಇದೀವಿ. ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಮತ್ತೆ ಮುಷ್ಕರವನ್ನ ಮಾಡ್ತಾರಾ, ರಸ್ತೆಗೆ ಬಸ್ಗಳು ಇಳಿಯಲ್ವಾ ಅನ್ನುವಂತಹ ಚರ್ಚೆ ಈಗ ಸದ್ಯ ಸರ್ಕಾರಕ್ಕೆ ಸವಾಲಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸರ್ಕಾರದೊಂದಿಗೆ ಸುಮಾರು 10ಕ್ಕೂ ಹೆಚ್ಚು ಸಭೆಗಳನ್ನ ಮಾಡಿದ್ದಾರೆ. ಆದರೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವಂತದ್ದು ಈಗ ಸಾರಿಗೆ ನೌಕರರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರು HR ಜಗದೀಶ್ ಅವರು ಇದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ 10ಕ್ಕೂ ಹೆಚ್ಚು ಸಭೆಗಳಾಯ್ತು, ಎಲ್ಲೂ ಕೂಡ ಸರ್ಕಾರ ದೃಢ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ. ಅಂದ್ರೆ ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಏನು ತಪ್ಪುಗಳನ್ನು ಮಾಡ್ತಾ ಇದೆ, ಯಾಕೆ ಅಸಡ್ಡೆ ತೋರ್ತಾ ಇದೆ ಅನ್ನುವಂಥದ್ದು ಸಾರಿಗೆ ನೌಕರರ ಒಂದು ಆಕ್ರೋಶ. ಏನ್ ಹೇಳ್ತೀರಿ ಸರ್? ಈಗ ಸುಮಾರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 4 ಮೀಟಿಂಗ್ ಆಗಿದೆ. ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸುಮಾರು 5 ಮೀಟಿಂಗ್ಗಳು ಆಗಿದೆ. KSRTC ಸೆಂಟ್ರಲ್ ಆಫೀಸಲ್ಲಿ ಆಯಿತು, ವಿಧಾನಸೌಧದಲ್ಲಿ ಆಯಿತು, ಎಲ್ಲ ರೀತಿಯಲ್ಲೂ ಮಾತುಕತೆಗಳಾಗಿದೆ. ಆದರೆ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರಿಬ್ಬರೂ ಸಹ ಸಾರಿಗೆ ಸಚಿವರು ಕೇಳಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಇದ್ದಾರೆ. ಸರಿ ಆಯಿತು ಸ್ವಾಮಿ, ನೀವು ನಿಮ್ಮ ಖಜಾನೆಯಿಂದ ದುಡ್ಡು ಕೊಡತಕ್ಕಂಥದ್ದೇನಿಲ್ಲ. ಶಕ್ತಿ ಯೋಜನೆ ಅಂತ ಯೋಜನೆಯನ್ನು ಜಾರಿ ಮಾಡೋದ್ರಲ್ಲಿ ನಾವು 20,000 ನೌಕರುಗಳಿದ್ರೂ ಸಹ ನಿಮ್ಮ ಶಕ್ತಿ ಯೋಜನೆಯನ್ನು ಕ್ರೆಡಿಟನ್ನು ನಿಮ್ಮ ಸರ್ಕಾರ ಕೊಟ್ಟಿದ್ದೀವಿ. ನೀವು ದೇಶ ವಿದೇಶಗಳಿಗೆ ಹೋಗಿ ಪ್ರಶಸ್ತಿಗಳನ್ನ ತಗೊಬರ್ತಾ ಇದ್ದೀರಾ. ಯಾರ ಶ್ರಮ? ಕಾರ್ಮಿಕರ ಶ್ರಮನೇ ಹೊರತು ನಿಮ್ಮ ಶ್ರಮ ಅಲ್ಲ ಸ್ವಾಮಿ. ಯಾಕಂದರೆ 1,15,000 ಜನ ಕಾರ್ಮಿಕರುಗಳು ಇವತ್ತು ನೀವು ಸರ್ಕಾರದ ಏಕಾಏಕಿ ತಂದಂಥ ಈ ಶಕ್ತಿ ಯೋಜನೆ ಜಾರಿಯನ್ನು ತಗೊಬಂದು ಕಾರ್ಮಿಕರ ಮೇಲೆ ಏರಿದ್ದನ್ನು ಸಹ ಇವತ್ತು ಬಸ್ಗಳು ಖರೀದಿ ಇಲ್ಲ, ಇರ್ತಕ್ಕಂಥ ಹಳೆ ಬಸ್ನಲ್ಲೇ ಸೌಲಭ್ಯಗಳು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡೋದನ್ನು ಸಹ ನೀವು ಮಾನವೀಯತೆ ಗುಣವನ್ನು ಮರೆತು ಇವತ್ತು ಸಾರಿಗೆ ನೌಕರರಿಗೆ 24ರಲ್ಲಿ ವೇತನ ಒಪ್ಪಂದ ಮಾಡಬೇಕಾಗಿದೆ. ಆ ವೇತನ ಒಪ್ಪಂದವನ್ನು ಸಹ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂತೀರಾ. ಮತ್ತು ನೀವು ಹೇಳಿದ ಕಂಡೀಷನ್ನ ನಾವು ಒಪ್ಕೋಬೇಕು ಅಂತಂತೀರಾ. ನೀವೊಂಥರ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ವಾ ಅಥವಾ ಯಾಕೆ ಕೊಡಬೇಕು ಅನ್ನುವಂಥ ಉತ್ತರನ ಏನು ಹೇಳ್ತಿದೆ ಸರ್ಕಾರ ಅನ್ನುವಂಥದ್ದು? ಸರ್, ಈಗ ಸಾರಿಗೆ ನೌಕರರಿಗೆ ಹಣ ಕೊಡಬೇಕು ಅಂತಂದರೆ ಪ್ರತಿ ಬಾರಿ ಯಾವುದೇ ಸರ್ಕಾರಗಳಿರಲಿ, ಈ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರಗಳಿದ್ರೂ ಸಹ ಹಣ ಕೊಡಬೇಕು ಅಂದರೆ ಮೀನಾಮೇಷ ಎಣಿಸ್ತಾರೆ. ಆದರೆ ನಮ್ಮಿಂದ ಸೌಲಭ್ಯಗಳನ್ನ ಮಾತ್ರ ತೆಗೆದುಕೊಳ್ತಾರೆ. ಇವತ್ತು ಶಕ್ತಿ ಯೋಜನೆ ಅಂತ ಯೋಜನೆ ಜಾರಿಯಾದ ಮೇಲೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ವಾಯು ವಿಭಾಗ ಆಗಿರ್ಬೋದು, KSRTC ಆಗಿರ್ಬೋದು, BMTC ಆಗಿರ್ಬೋದು, ಎಲ್ಲವಕ್ಕೂ ಸಹ ಆದಾಯ ಬರ್ತಾ ಇದೆ. ಆದಾಯದ ಹಣ ಎಲ್ಲೋಗ್ತಾ ಇದೆ? 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೋತೀರಾ. 25 ಜನವರಿನಲ್ಲಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಿದ್ದಂಗೆ ನಿಮಗೆ ಸಂಬಳ ಹೆಚ್ಚಳ ಮಾಡ್ತೀನಿ ಅಂತ ಹೇಳ್ತೀರಾ. 1 ವರ್ಷಗಳು ಕಳೆದಿದೆ. 1 ವರ್ಷ ಆದರೂ ಸಹ ಟಿಕೆಟ್ ದರದ ಬಾಬ್ತನ್ನು ಸಹ ಸರ್ಕಾರ ಸಂಸ್ಥೆಗೆ ಕೊಟ್ಟಿಲ್ಲ. ಮತ್ತು ಸಂಸ್ಥೆ ಒಳಗಡೆ ಸಂಸ್ಥೆ ನಡೆಯೋದಾದರೂ ಹೇಗೆ? ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ, ಸಾರಿಗೆ ಸಚಿವರಿಗೆ ನೀವು ನೇತೃತ್ವ ಕೊಟ್ಟರು ಸಹ ಹಣಕಾಸು ಕೀ ಇರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಲಿ. ನೀವು 4 ಮೀಟಿಂಗ್ ಮಾಡೋದನ್ನು ಸಹ ಬರೀ ನಿಮ್ಮದೇ ಆದಂಥ ಮುಂಡುವಾದ, ಯಾರೋ ಒಬ್ಬ ಅಧಿಕಾರಿ ಹೋದಂಥ ಮಾತನ್ನೇ ಇಟ್ಕೊಂಡು 23ರಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು. 20ನೇ ಇಸ್ವಿನಲ್ಲಿ ನಮ್ಗೆ ಏನೇನು ಸೌಲಭ್ಯಗಳು ಕೊಡಬೇಕಾಗಿದೆ, ಸಂಸ್ಥೆಯಿಂದ ಬರಬೇಕಾದಂಥ ಇಂಕ್ರಿಮೆಂಟ್ ಇರ್ಬೋದು, ವೇತನ ಹೆಚ್ಚಳ ಇರ್ಬೋದು, ಇತರೆ ಸೌಲಭ್ಯಗಳು ಎಲ್ಲವನ್ನೂ ಸಹ ಕೊಟ್ಟ ಮೇಲೂ ಸಹ 23 ಅಂತಕ್ಕಂಥ ಮುಂಡುವಾದವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳೇ, ದಯಮಾಡಿ ನಾವು 1,15,000 ಜನ ನಿಮ್ಮನ್ನು ಈ ಸರ್ಕಾರವನ್ನು ತರೋದಕ್ಕೆ ನಾವು ಸಹ ನಮ್ಮದೇ ಆದಂಥ ಪಾತ್ರ ಇದೆ. ಹಾಗಾಗಿ ನಾವು ನಿಮ್ಮ ಹತ್ರನೇ ಕೇಳ್ತಾ ಇದ್ದೀವಿ, ಇನ್ನೂ ಸಹ ನಿಮ್ಮ ಈ ಜಿಗುಟತನವನ್ನು ಬಿಟ್ಟು ಸಾರಿಗೆ ನೌಕರರಿಗೆ ಕೊಡಬೇಕಾಗಿರ್ತಕ್ಕಂಥ ಏನಿದೆ 1/1/24ರ ವೇತನ ಹೆಚ್ಚಳ ಮತ್ತು 38 ತಿಂಗಳ ಹಿಂಬಾಕಿ ಏನಿದೆ, ದಯಮಾಡಿ ಜರೂರಾಗಿ ನಾವು ಜಾರಿ ಮಾಡಲಿಲ್ಲ ಅಂತಂದರೆ ಮುಂದೆ ನಡೀತಾ ಇರ್ತಕ್ಕಂಥ ಏನಿದೆ ಮುಷ್ಕರ, ಇದಕ್ಕೆ ನೀವೇ ನೇರ ಹೊಣೆಗಾರರಾಗಿರ್ತಾರೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳ್ತಿದ್ದೀನಿ ಸರ್. ಓಕೆ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಟ್ಟ ಮಾತನ್ನ ನೆನಪಿಸುವಂತ ನಿಟ್ಟಿನಲ್ಲಿ ಮತ್ತೆ ಮುಷ್ಕರವನ್ನ ಮಾಡ್ತೀರಾ, ಸರ್ಕಾರಕ್ಕೆ ಮತ್ತೆ ಬಿಸಿ ಮುಟ್ಟಿಸ್ತೀರಾ ಅನ್ನುವಂತಹ ಪ್ರಶ್ನೆ. ಸರ್, ಆಗಸ್ಟ್ 5ನೇ ತಾರೀಕು ಏನು ಮುಷ್ಕರ ನಡೀತು, ಆ ಮುಷ್ಕರ ನಡೆದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಯಾರು PLA ಹಾಕ್ಸಿದ್ದಾರೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಳಿ, ನಾವು ಅದನ್ನೇನು ಬಿಡಿಸಿ ಹೇಳೋದಕ್ಕೆ ಹೋಗಲ್ಲ. ಹಾಗಾಗಿ ಎರಡನೇ ವಿಚಾರ ಏನು ಅಂತಂದರೆ, ಮುಖ್ಯಮಂತ್ರಿಗಳು ನಾವು ಕೇಳ್ತಾ ಇದ್ದೀವಿ, ಸ್ವಾಮಿ ನಾವು ದುಡಿತಕ್ಕಂಥ ವರ್ಗ, ನಾವು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಕೇಳಬೇಕಾಗಿದೆ? ನೀವು ಪದೇ 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 ಮೀಟಿಂಗ್ ಕರೀತೀರಾ, ಮೀಟಿಂಗಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ. ನಾವು ಕೇಳ್ತಾ ಇದ್ದೀವಿ 1/1/2024ರ ವೇತನ ಹೆಚ್ಚಳ ಇದೆ. 1956ನೇ ಇಸ್ವಿಯಿಂದನೂ ಸಹ ಸಾರಿಗೆ ಸಂಸ್ಥೆ ಒಳಗಡೆ ಪಾಲನೆ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಮತ್ತು ನೀವು ಕೊಟ್ಟಂಥ ಮಾತನ್ನು ಮರಿತಾ ಇದ್ದೀರಾ ಮುಖ್ಯಮಂತ್ರಿಗಳೇ, ದಯಮಾಡಿ ಯೋಚನೆ ಮಾಡಿ. ಯಾಕೆಂದರೆ 1,15,000
25,000 ಕುಟುಂಬಗಳು ಮಾಡಿರ್ತಕ್ಕಂಥ ತಪ್ಪಾದ್ರೂ ಏನೋ ನಾವ್ಯಾರು ಕನ್ನಡಿಗರಲ್ವಾ, ಈ ರಾಜ್ಯದ ಮತದಾರರಲ್ವಾ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಕೇಳ್ತಿದ್ದೀನಿ. ನೀವು 4 ಮೀಟಿಂಗಲ್ಲೂ ಸಹ ಬರೀ 23 ಅಂತಕ್ಕಂಥ ಸಬೂಬನ್ನು ಹೇಳ್ಕೊಂಡು ಸಾರಿಗೆ ನೌಕರರಿಗೆ ಕೊಡಬೇಕಾದಂಥ ಹಣವನ್ನು ನಿಮ್ಮ ಬಳಿಯಲ್ಲೇ ಇಟ್ಕೊಂಡು ಸಾರಿಗೆ ಸಂಸ್ಥೆಗಳು ಇವತ್ತು ಒಂದು ಬಸ್ಸನ್ನು ಸಹ ಖರೀದಿ ಮಾಡಿಲ್ಲ ನಿಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ. ನಾನು ಇವಾಗಲೂ ಕೇಳ್ತಾ ಇದ್ದೀನಿ, ಶಕ್ತಿ ಯೋಜನೆಯಲ್ಲಿ ಬರ್ತಕ್ಕಂಥ ಲಾಭಾಂಶದ ಹಣವನ್ನು ನೀವು ನೇರವಾಗಿ ಸಂಸ್ಥೆಗೆ ಕೊಡಿ. ನಿಮ್ಮ ಅವಶ್ಯಕತೆ ಇಲ್ಲ ವೇತನ ಪರಿಷ್ಕರಣೆ ಮಾಡೋದಕ್ಕೆ. ಸಾರಿಗೆ ಸಚಿವರ ನೇತೃತ್ವದಲ್ಲಿ 4 ಜನ MDಗಳ ನೇತೃತ್ವದಲ್ಲೇ ವೇತನ ಪರಿಷ್ಕರಣೆ ಆಗುತ್ತೆ. ನಾವು 1/1/2024 ಸಂಬಳ ತಗೋತೀವಿ. ಆದರೆ ನೀವು ಪ್ರತಿ ಬಾರಿನೂ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡಿಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡು ಪ್ರತಿ ಬಾರಿ ನಡೆದಂಥ ಮಾತುಕತೆಯಲ್ಲೂ ಸಹ ಸಾರಿಗೆ ನೌಕರರನ್ನು ನಿಷ್ಕೃಷ್ಟವಾಗಿ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸ್ವಾಮಿ ನಮಗೆ ಕೂಲಿ ಕಮ್ಮಿ ಇದೆ ಅಂತಂದ್ರೂ ನೀವು ಯಾರ್ಯಾರಿಗೂ ನಮ್ಮನ್ನು ಹೋಲಿಕೆ ಮಾಡೆಲ್ಲ ಹೇಳ್ತೀರಾ. ಆದರೂ ನಮಗೇನು ಬೇಜಾರಿಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ನೀವು ಯಾವುದೇ ಥರದಂಥ ಮಾತಾಡೋದನ್ನು ಸಹ ನಾವು ಕೇಳಿಸ್ಕೊತೀವಿ. ಆದರೆ ನಮಗೆ ಕೊಡಬೇಕಾಗಿರ್ತಕ್ಕಂಥ ಸಂಬಳವನ್ನು ಕೊಡಿ. ಯಾಕೆ ನೀವು ನಮ್ಮ ಮೇಲೆ ಇಷ್ಟೊಂದು ನಿಷ್ಕೃಷ್ಟವಾಗಿ ನಡ್ಕೊತಾ ಇದ್ದೀರಾ ಅಂತಕ್ಕಂಥದ್ದು ನಮಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಸರ್. ಎಸ್, ಓಕೆ. ಒಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು, ಇನ್ನೊಂದು ಕಡೆ ಮುಷ್ಕರ ಮಾಡಬೇಕಾ ಮಾಡಬಾರ್ದು ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿದೆ. ಮುಷ್ಕರ ಮಾಡಿದರೆ ರಸ್ತೆಗೆ ಬಸ್ಸುಗಳು ಇಳಿಲಿಲ್ಲ ಅಂತ ಹೇಳಿದರೆ ಸಾರ್ವಜನಿಕರ ಪಾಡೇನು, ಇದೆಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಯಾವ ರೀತಿಯಾದಂತಹ ಸವಾಲಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ? ಸರ್, ನಾವು ಸಾರ್ವಜನಿಕರಲ್ಲಿ ಮೊದಲನೇ ಬಾರಿಗೆ ನಾನು ಕ್ಷಮೆ ಕೇಳ್ತೀನಿ. ನಿಮಗೆ ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇಲ್ಲ. ಆದರೆ ಸಾರಿಗೆ ನೌಕರರು ಜೀವನ ನಡಿಬೇಕಲ್ಲ. ಜೀವನ ನಡಿಬೇಕು ಅಂತಂದರೆ ಇತರೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಇತರ ನಿಗಮ ಮಂಡಳಿಗಳಿಗೆ ಸಂಬಳವನ್ನು ತದೇಕಚಿತ್ತವಾಗಿ ಏರಿಕೆ ಮಾಡ್ತಾರೆ. ಸಾರಿಗೆ ನೌಕರರ ಸಂಬಳ ಹೆಚ್ಚಳ ಮಾಡಬೇಕು ಅಂತಂತಂದರೆ ಪ್ರತಿ ಬಾರಿ ನಮ್ಮ ದುರ್ದೈವ ಏನಾಗಿದೆ, ಪ್ರತಿ ಬಾರಿ ಮುಷ್ಕರಕ್ಕೆ ಹೋಗಬೇಕು. ಮುಷ್ಕರದಲ್ಲಿ ಆಗ್ತಕ್ಕಂಥ ಎಲ್ಲ ನೋವುಗಳನ್ನ ಸಾರಿಗೆ ನೌಕರರುಗಳು ತಿನ್ನಬೇಕು. ಆಮೇಲೆ ಸರ್ಕಾರ ಏನೋ ಒಂದಿಷ್ಟು ಕೊಟ್ಟದನ್ನು ತೆಗೆದುಕೊಳ್ಬೇಕು. ಆದರೆ ಈ ಸರ್ಕಾರ ಬಂದ ಮೇಲೂ ಸರ್ ನಮ್ಮನ್ನು ಯಾವುದೇ ರೀತಿಯಲ್ಲೂ ಕಡೆಗಣನೆ ಮಾಡಿದ್ದಾರೆ ಹೊರತು ನಮ್ಮನ್ನು ವಿಶ್ವಾಸ ತೆಗೆದುಕೊಂಡು ಆಯಿತು ಬನ್ನಿ ನಾವು ಇಷ್ಟು ಕೊಡ್ತೀವಿ ತೆಗೆದುಕೊಂಡು ಹೋಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಮಾಡ್ತಾಯಿಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀವಿ, ದಯಮಾಡಿ ನಿಮ್ಮ ಕಷ್ಟಗಳು ಯಾವ ರೀತಿ ಇದೆಯೋ, ನಾವು ಇಲ್ಲಿ ದುಡಿತಾ ಇರ್ತಕ್ಕಂಥವರ ಕಷ್ಟ ಇವತ್ತು ಬೆನ್ನಿಗೇರಿದೆ. ಒಂದು ಕಡೆ ಸಂಬಳಗಳು ಸರಿಯಾದಂಥ ರೀತಿಯಲ್ಲಿ ಹೆಚ್ಚಳ ಆಗಿಲ್ಲ, ಮತ್ತೊಂದು ಕಡೆ ದಯನೀಯವಾಗಿ ಬೆಲೆ ಏರಿಕೆ. ಆ ಬೆಲೆ ಏರಿಕೆಗೆ ಅನುಗುಣವಾಗಿ ನಾವು ಸಹ ರಾಜ್ಯದಲ್ಲಿ ಬದುಕಬೇಕು ಅಂತಂದರೆ ನಮ್ಮ ಸಂಬಳಗಳು ಜಾಸ್ತಿ ಆಗಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 4 ಬಾರಿ ಮಾತುಕತೆ ಆಡೋದನ್ನು ಸಹ ಮುಖ್ಯಮಂತ್ರಿಗಳು ಬರಿಗೈಲಲ್ಲಿ ನಮ್ಮನ್ನು ವಾಪಸ್ ಕಳಿಸಿದ್ದಾರೆ. ವಿತಂಡವಾದವನ್ನು ಮಾಡಿಕೊಂಡು ನಮ್ಮನ್ನು ಇಲ್ಲಪ್ಪ ಆಗೋದೇ ಇಲ್ಲ ಅಂತಕ್ಕಂಥ ವಿತಂಡವಾದವನ್ನು ಮಾಡಿ ಹೊರಗಡೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹೊರತು ನಮಗೆ ಬನ್ನಿ ಕೂತ್ಕೊಂಡು ಮಾತಾಡೋಣ, ನಾನು ಇಷ್ಟು ಕೊಡ್ತೀನಿ ನೀವು ತೆಗೆದುಕೊಂಡು ಹೋಗಿ ಅಂತಕ್ಕಂಥ ವ್ಯವಧಾನವನ್ನು ಮಾಡಿಲ್ಲ. ಹಾಗಾಗಿ ನಾನು ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ, ಮುಂದೆ ನಡೀತಕ್ಕಂಥ ಏನಿದೆ ಸಾರಿಗೆ ನೌಕರರ ಎಲ್ಲ ನೌಕರರು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಸಹ ಒಗ್ಗಟ್ಟಾಗಿ ಈ ಬಾರಿ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸಾಮೂಹಿಕ ರಜೆಯನ್ನು ಹಾಕುವುದರ ಮುಖಾಂತರವಾಗಿ ಸರ್ಕಾರಕ್ಕೆ ನೇರವಾಗಿ ಬಂದು ಬಿಸಿಯನ್ನು ಮುಟ್ಟಿಸೋದಕ್ಕೆ ನಾವೆಲ್ಲರೂ ಸಹ ಸನ್ನದ್ಧರಾಗಿದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆದರೆ ಅದು ಈ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ತೊಂದರೆನೇ ಹೊರತು ಸಾರಿಗೆ ನೌಕರರು ಕೊಡ್ತಾ ಇಲ್ಲ ನಿಮಗೆ ತೊಂದರೆನ. ನಾವು ಇವತ್ತು ಆಲ್ರೆಡಿ ತುಂಬ ಕಷ್ಟದಲ್ಲಿದ್ದೀವಿ, ಭಾಳ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ನೋವನ್ನು ಯಾರ ಮುಂದೆ ಹೇಳ್ಕೋಬೇಕಾಗಿದೆ. ಹಾಗಾಗಿ ರಾಜ್ಯದ ಜನತೆಯ ಮುಂದೆ ಮತ್ತು ಕರ್ನಾಟಕ ವಾಹಿನಿಯ ಮುಂದೆ ಹೇಳ್ಕೊಂಡು ನಿಮ್ಮ ಮುಂದೆ ಬರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಎಸ್, ಓಕೆ. ಕಳೆದ 5 ವರ್ಷಗಳಿಂದ ಹೋರಾಟ, BJP ಸರ್ಕಾರ ಇದ್ದಾಗಲೂ ಇದೇ ಪಾಡು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಈ ಒಂದು ಸಮಸ್ಯೆ ಅಥವಾ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ದೃಢ ನಿರ್ಧಾರ ತೆಗೆದುಕೊಳ್ತಿಲ್ಲ. ಸಾರಿಗೆ ನೌಕರರ ಪಾಡೇನು, 1,15,000 ನೌಕರರ ಪಾಡೇನು ಅನ್ನುವಂಥದ್ದು ಪ್ರಶ್ನೆ. ಸರ್, ಈಗ ಸಾರಿಗೆ ನೌಕರ ಪಾಡು ಯಾವ ರೀತಿಯಾಗಿದೆ ಅಂದರೆ ನಾವು ಒಂಥರ ಬೀದಿಲಿ ಬಿಕಾರಿಗಳ ಥರ ಆಗ್ಬಿಟ್ಟಿದ್ದೀವಿ ಸರ್ ನಮ್ಮ ಪರಿಸ್ಥಿತಿನ. ಒಂದು ಕಡೆ ರಾಜ್ಯ ಸರ್ಕಾರ ನಮ್ಮನ್ನು ಕೇಳಲ್ಲ. ಹಿಂದೆ ಇದ್ದಾಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ರೀ ಯಡಿಯೂರಪ್ಪನವರೇ ಯಾಕ್ರಿ ಸಾರಿಗೆ ನೌಕರಿಗೆ ಕೊಡಲ್ವೇನ್ರಿ ಅಂತ ಕೇಳ್ತಾಯಿದ್ರು. ಇವತ್ತು ನಿಮ್ಮದೇ ಸರ್ಕಾರ ಇದೆ ಸ್ವಾಮಿ, ನಾವು ಕೇಳ್ತಾ ಇದ್ದೀವಿ ಕೊಡಿ ಸ್ವಾಮಿ. 1/1/24 ನಮ್ಮ ವೇತನ ಹೆಚ್ಚಳ ಏನಿದೆ ವೇತನ ಹೆಚ್ಚಳ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಸರ್ಕಾರ ಬಂದು ಸುಮಾರು 30 ತಿಂಗಳು ಅವಧಿಗಳು ಕಳೀತಾ ಬರ್ತಾ ಇದೆ. ಆದ್ರೂ ಸಹ ಮೀನಾಮೇಷ ಎಣಿಸ್ತಾ ಇದ್ದೀರಾ. ಬರೀ ಇಲ್ಲದವರ ಸಬೂಬನ್ನು ಹೇಳ್ತಾ ಇದ್ದೀರಾ. ಸಾರಿಗೆ ಸಚಿವರ ಹತ್ರ ಕೇಳಿದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಂತಂದರೆ ದುಡ್ಡು ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅಂಗಳದಲ್ಲಿ. ಮುಖ್ಯಮಂತ್ರಿಗಳು ಏನು ಇವತ್ತೇನು ಅವ್ರ ಜೋಬಿಂದ ಇಲ್ಲ ಅವ್ರ ಮನೆಯಿಂದ ತಂದು ಕೊಡಬೇಕಾಗಿಲ್ಲ. ನಾವು ದುಡಿಮೆ ಮಾಡಿದಂಥ ದುಡ್ಡು ಮತ್ತು ಸಂಸ್ಥೆ ಒಳಗಡೆ ಬರ್ತಾ ಇರ್ತಕ್ಕಂಥ ಆದಾಯವನ್ನು ನೀವು ಕೊಟ್ಟರೆ 4 ಜನ MD ಮತ್ತು ಸಾರಿಗೆ ಸಚಿವರ ಕೂತ್ಕೊಂಡು ಮುಷ್ಕರನೂ ಸಹ ಆಗದೆ ರೀತಿಯಲ್ಲಿ ವ್ಯವಹಾರವನ್ನು ಸರಿಪಡಿಸಿ ನಮ್ಮನ್ನು ಮತ್ತೆ ಮುಷ್ಕರಕ್ಕೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸಾರಿಗೆ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೂ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ಸರ್ ನಾನು. ಓಕೆ. ಕೊನೆಯದಾಗಿ ಸಾರಿಗೆ ನೌಕರರಿಗೆ ಏನು ಹೇಳ್ತೀರಿ? ಸರ್ಕಾರದ ಮೇಲೆ ನಂಬಿಕೆ ಹೋಗಿದೆ, ಸಂಘಟನೆ ಮೇಲೆ ಈಗ ಅವಲಂಬಿತರಾಗಿದ್ದಾರೆ. ಯಾವ ರೀತಿಯಾದಂತಹ ಧೈರ್ಯವನ್ನು ತುಂಬ್ತೀರಾ? ಪ್ರತಿ ಬಾರಿನೂ ಕೂಡ ವಿಶ್ವಾಸವನ್ನು ನೀವು ಅವರಿಗೆ ಹೇಳ್ತಾ ಬರ್ತಿದ್ರಿ, ಧೈರ್ಯವನ್ನು ತುಂಬ್ತಾ ಇದ್ರಿ. ಇದೊಂದು ಕಡೆಯ ಎಚ್ಚರಿಕೆ ಅಥವಾ ಕಡೆಯ ಒಂದು ಮಾರ್ಗ ಅಂತನಾ ಅಥವಾ ಏನು ಹೇಳ್ತೀರಿ ಸಾರಿಗೆ ನೌಕರರಿಗೆ? ಸರ್, ಸಾರಿಗೆ ನೌಕರರಿಗೆ ನಾವು ಈ ಬಾರಿ ಕೊನೆಯದಾಗಿ ಕೇಳ್ಕೊತಾ ಇದ್ದೀವಿ, ಇದು ಕೊನೆಯ ಹೋರಾಟ ಈ ಸರ್ಕಾರದ ವಿರುದ್ಧ. ಈ ಬಾರಿ ಹೋಗ್ತಾ ಇರ್ತಕ್ಕಂಥ ಹೋರಾಟದಲ್ಲಿ
ಅನಿರ್ದಿಷ್ಟವಾದಿ ಮುಷ್ಕರಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ, ಸಾಮೂಹಿಕ ರಜೆ ಮುಖಾಂತರವಾಗಿ. ಹಾಗಾಗಿ ನಾವು ಯಾವ ದಿನಾಂಕವನ್ನು ಗೊತ್ತುಪಡಿಸ್ತೀವಿ ಆ ದಿನಾಂಕದಂದು ಸಾಮೂಹಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ 4 ಸಾರಿಗೆ ಸಂಸ್ಥೆ ಬಸ್ಗಳು ನಿಶಬ್ದ ಆಗುತ್ತೆ. ಈ ಬಾರಿ ಸರ್ಕಾರದಿಂದ ಸಂಬಳ ತಗೊಳ್ಳದಲ್ಲೇ ವಾಪಸ್ ಮುಷ್ಕರವನ್ನು ಪಡೆಯಲ್ಲ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಸರ್ಕಾರನೂ ಸಹ ಜಡ್ಡು ಗಟ್ಟಿಬಿಟ್ಟಿದೆ. ನಾವು ಆ ಜಡ್ಡು ಗಟ್ಟಿದ ಸರ್ಕಾರಕ್ಕೆ ಯಾವ ರೀತಿ ಉತ್ತರ ಕೊಡಬೇಕಾಗಿದೆ ಅಂತಂದರೆ ಬಂದ್ ಮುಖಾಂತರವಾಗಿ ಮತ್ತು ಸಾಮೂಹಿಕ ರಜೆ ಮುಖಾಂತರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾಗಾಗಿ ಅಷ್ಟರೊಳಗಡೆ ನಮ್ಮನ್ನು ಕರೆದು ಇತ್ಯರ್ಥಪಡಿಸಲಿಲ್ಲ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ದಿನ ಅಂತೇನಿಲ್ಲ, ಕೆಲವು ಗಂಟೆಗಳನ್ನು ಲೆಕ್ಚರ್ದಲ್ಲಿ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಬಂದ್ ಆಗ್ತಕ್ಕಂಥದ್ದು ಸದಸಿದ್ಧ. ಈ ಬಂದಿಗೆ ಸರ್ಕಾರವೇ ನೇರವಾಗಿ ಹೊಣೆ ಆಗಿರ್ತಕ್ಕಂಥದ್ದನ್ನು ನೇರವಾಗಿ ಹೇಳ್ತೀನಿ ಸರ್. ಎಸ್, ಓಕೆ. ಕೊನೆಯದಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಅಥವಾ ಪ್ರತಿಭಟನೆ ಮುಷ್ಕರ ಮಾಡುವಂಥ ನಿಟ್ಟಿನಲ್ಲಿ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಸಭೆಗಳು ಏನಾದ್ರು ನಡೆಯುತ್ತಾ ಮುಂದಿನ ದಿನಗಳಲ್ಲಿ, ಯಾವಾಗ ಅನ್ನುವಂಥದ್ದು? ಸರ್, ನಾಳೆಯಿಂದನೇ ಸಭೆಗಳೆಲ್ಲವೂ ಪ್ರಾರಂಭ ಆಗ್ತೈತೆ. ಮತ್ತು ಇತರೆ ಸಂಘಟನೆಗಳು ಸಹ ನಿನ್ನೆ ನಮಗೆ ಪತ್ರವನ್ನು ಕೊಟ್ಟಿದ್ದಾರೆ. ನಾವು ಸಹ ನಿಮ್ಮ ಜೊತೆ ಸೇರ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದಲ್ಲಿರ್ತಕ್ಕಂಥ 1,15,000 ಜನ ಕಾರ್ಮಿಕರಿಗೆ ಏನು ನ್ಯಾಯವನ್ನು ಕೊಡಿಸಬೇಕಾಗಿದೆ, ಸಂಘಟನೆಗಳೆಲ್ಲವೂ ಒಗ್ಗಟ್ಟಾಗಿ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಸನ್ನದ್ಧವಾಗಿ ನಿಂತಿದ್ದೀವಿ. ಹಾಗಾಗಿ ಈ ಬಾರಿ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ಕಿಂಚಿತ್ತೂ ಸಹ ಯಾವುದೇ ಕ್ರಮಗಳಾಗದ ರೀತಿಯಲ್ಲಿ ಅವರಿಗೇನು ಸಂಬಳವನ್ನು ಹೆಚ್ಚಳ ಮಾಡಬೇಕಾಗಿದೆ, ಮತ್ತು ವೇತನದ ಹಿಂಬಾಕಿ ಆಗಬೇಕಾಗಿದೆ, ಮತ್ತು ಏನು ವರ್ಗಾವಣೆ ಒಂದು ಬಾಕಿ ಇದೆ, ಇವೆಲ್ಲವ ಸಮಸ್ಯೆಗಳನ್ನು ಇತ್ಯರ್ಥಪಡಿಸೇ ಈ ಮುಷ್ಕರವನ್ನು ವಾಪಸ್ ಪಡಿತಕ್ಕಂಥದ್ದು, ಸಾಮೂಹಿಕ ರಜೆಯಿಂದ ವಾಪಸ್ ಬರ್ತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು HR ಜಗದೀಶ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.